ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 353ನೇ ಭಾಗ ಇದು. ಅಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 95ನೇಯ ವ್ಯಾಲ ಎಂಬ ನಾಮವನ್ನು ಮತ್ತೆ ಅದಕ್ಕೆ ಸಂಬದ್ಧವಾದಂತಹ ಬೃಹತಿ ಮಂತ್ರವನ್ನು ಕೂಡ ಇವತ್ತು ನಾವು ಶ್ರವಣ ಮಾಡಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ ವ್ಯಾಲ ಎಂಬ ಶಬ್ದದಿಂದ ಏನು ಅರ್ಥಗಳು ಸಿಗಬಹುದು ಅಂತ ಅನ್ನೋದನ್ನು ನೋಡೋಣ. ವ್ಯಾಲ ಅಂದರೆ ತಡೆಯುವವನು. ಅಲ ಅನ್ನೋ ಧಾತುವಿಗೆ ತಡೆಯುವುದು ಅಂತ ಕೂಡ ಒಂದು ಅರ್ಥ ಇದೆ. ದುಷ್ಟಶಕ್ತಿಗಳನ್ನು ತಡೆದು ಸಚ್ಛಕ್ತಿಗಳನ್ನು ಉದ್ಧರಿಸುವವನು. ವ್ಯಾಲ ಅಂದರೆ ಅತ್ಯಂತ ಶ್ರೇಷ್ಠನಾದ ಸರ್ವಜೀವೋತ್ತಮನಾದ ಚತುರ್ಮುಖ ಬ್ರಹ್ಮನಿಗೆ ಅವನ ಕಳೆದು ಹೋದಂತಹ ವೇದಗಳನ್ನು, ದುಷ್ಟ ರಾಕ್ಷಸರು ಏನು ವೇದಾದಿಗಳನ್ನು ಅಪಹರಿಸಿದ್ರು ಅವುಗಳನ್ನು ತಂದು ಕೊಟ್ಟವನು ಅಂತನೂ ಒಂದರ್ಥ ವ್ಯಾಲ ಎಂಬ ಶಬ್ದಕ್ಕೆ ಆಗ್ತದೆ. ಮುಂದೆ ವ್ಯಾಲ ಎಂಬ ಶಬ್ದಕ್ಕೆ ಹಾವು, ವ್ಯಾಘ್ರ ಇತ್ಯಾದಿ ಅರ್ಥಗಳು ಇವೆ. ದುರ್ಜನರಿಗೆ ಈತ ಹಾವಿನಂತೆ, ವ್ಯಾಘ್ರದಂತೆ ಇದ್ದಾನೆ, ಮತ್ತೆ ಅವುಗಳಲ್ಲಿ ಇದ್ದಾನೆ ಕೂಡ. ಎಲ್ಲಾ ಪ್ರಾಣಿಗಳಲ್ಲೂ ಇದ್ದಾನೆ. ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಹಸ್ತಿಯಲ್ಲಿ, ಆನೆಯಲ್ಲಿ ಎಲ್ಲಾ ಕಡೆ ಇದ್ದಾನೆ. ವ್ಯಾಲ ಅಂದ್ರೆ ಆನೆ ಅಂತನೂ ಅರ್ಥ, ಸರ್ಪ ಅಂತನೂ ಅರ್ಥ ಇದೆ. ಅವರಲ್ಲಿ ಎಲ್ಲ ಕಡೆ ಇರುವಂಥವನು. ಅಲ್ಲಿ ಅಲ ಎಂಬ ಆ ಶಬ್ದಕ್ಕೆ ಅನೇಕ ಥರದ ಕ್ರಿಯೆಗಳನ್ನು ಮಾಡುವವನು ಅಂತ ಅರ್ಥ. ಆದ್ರಿಂದ ಎಲ್ಲಾ ಜೀವಿಗಳಲ್ಲಿದ್ದು ನಾನಾ ಥರದ ಕ್ರಿಯೆಗಳನ್ನು ಮಾಡುವವನು ಅಂತ ಅರ್ಥ ಅದರಿಂದ ವ್ಯಕ್ತ ಆಗ್ತದೆ. ದುರ್ಜನರಿಗೆ ತೀಕ್ಷ್ಣನಾಗಿರುವಂಥವನು. ಇನ್ನು ಈ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಈ ಮುಂದಿನಂತೆ ನೋಡೋಣ. ಸಾಯಣರ ಮತ್ತೆ ರಘುನಾಥ ತೀರ್ಥರ ಅರ್ಥ ಹೆಚ್ಚು ಕಡಿಮೆ ಇದರಂತೆ ಸಮಾನವಾಗೇ ಇದೆ. ಈ ಮಂತ್ರಕ್ಕೆ ಪುರೋಳಾಯುತ್ತುರ್ವಶೋ ಅನ್ನುವ ಮಂತ್ರಕ್ಕೆ ಸಮಾನವಾದ ಅರ್ಥವನ್ನೇ ಹೇಳಿದ್ದಾರೆ. ಅಲ್ಲಿ ಯಕ್ಷು ಅಂತ ಶಬ್ದ ಇದೆ. ಪುರೋಳಾಯುತ್ತುರ್ವಶೋ ಯಕ್ಷುರಾಸೀತ್ ಅಂತ. ಯಕ್ಷು ಅಂದ್ರೆ ಯಜ್ಞ ಕುಶಲ ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಬರೆದಿದ್ದಾರೆ. ಯಕ್ಷು ಯಜ್ಞ ಕುಶಲ ಅಂತ. ಯಜ್ಞ ಮಾಡಲಿಕ್ಕೆ ಇಚ್ಛೆ ಉಳ್ಳವನು ಅನ್ನೋ ಅರ್ಥವನ್ನ ರಘುನಾಥ ತೀರ್ಥರು ಬರೆದಿದ್ದಾರೆ. ಪುರೋಳಾಹ ಅಂದ್ರೆ ಪುರೋಗಾಮಿ, ಮುಂದೆ ಸಂಚಾರ ಮಾಡುವವನು, ಸಾಯಣಾಚಾರ್ಯ ಬರೆದಿದ್ದ ಅರ್ಥ. ಮತ್ತೆ ಪುರೋದಾತ, ಎಲ್ಲವನ್ನೂ ತಾನಾಗಿಯೇ ಭಕ್ತರಿಗೆ ಕೊಡುವಂಥವನು. ತುರ್ವಶಃ ಅನ್ನುವುದು, ತುರ್ವಶ ಅಂತ ಒಬ್ಬ ರಾಜ. ಆ ರಾಜ ಧನಪ್ರಾಪ್ತಿಗಾಗಿ ಇಂದ್ರನ ಗೆಳೆಯನಾದಂತಹ ಸುದಾಸ ಎಂಬ ರಾಜನ ಬಳಿಗೆ ಹೋದ. ಭೃಗುವಂಶದ ಕೆಲವರು ಪುರೋಹಿತರು ಮತ್ತೆ ದೃಹ್ಯುಗಳು ಅಂದ್ರೆ ಯೋಧರು, ಇವರೆಲ್ಲ ಆ ತುರ್ವಶ ರಾಜನಿಗೆ ಸಹಾಯವನ್ನು ಮಾಡಿದರು. ಸೃಷ್ಟಿ ಅಂದ್ರೆ ಸಹಾಯ, ಅವನಿಗೆ ಜೊತೆಗಾರರಾಗಿರೋದು ಅಂತ ಹೀಗರ್ಥ. ವಿಷೂಚ ಅಂತ ಶಬ್ದ ಇದೆ. ಅದು ನಮ್ಮ ಬೃಹತಿ ಪದ್ಧತಿಯಲ್ಲಿ ಮುಂದಿನ ಮಂತ್ರದಲ್ಲಿ ಪ್ರತ್ಯಯ ಅನ್ನುವ ನಾಮದ ಜೊತೆಗೆ ವಿಷೂಚ ಅನ್ನುವ ಶಬ್ದ ಬರೋದಿದೆ. ವಿಷೂಚ ಅನ್ನುವ ಶಬ್ದಕ್ಕೆ ವಿರುದ್ಧವಾದಂತಹ ಗತಿಯುಳ್ಳವರು ಅಂತ ಅರ್ಥ. ಅದರಲ್ಲಿ ಸಖ, ಗೆಳೆಯನಾದಂಥ ಸುದಾಸ ಅನ್ನುವವನು.
ಇಂದ್ರನ ಗೆಳೆಯ ಅವನು. ಇಂದ್ರನ ಗೆಳೆಯನಾದಂಥ ಆ ಸುದಾಸ ಹೀಗೆ ತುರ್ವಶ ಮತ್ತು ಸುದಾಸ ಇಬ್ಬರೂ ಕೂಡ ಧನಪ್ರಾಪ್ತಿಗಾಗಿ ಪ್ರಯತ್ನ ಪಡ್ತಿದ್ದಾಗ ಗೆಳೆಯನಾದಂಥ ಇಂದ್ರ ಅವರನ್ನು ಕಾಪಾಡಿದ. ಸಖಾ ಸಖಾಯ ಮತರಥ ಅಂತಿದೆ. ಸಖಾ ಅಂದ್ರೆ ಗೆಳೆಯ. ಸಖಾಯಂ ತನ್ನ ಗೆಳೆಯನಾದ ಸುದಾಸನನ್ನ ಕಾಪಾಡಿದ. ಮತ್ತೆ ಆ ತುರ್ವಶ ಅನ್ನುವ ರಾಜ ಏನಿದ್ದಾನೆ, ತುರ್ವಶ ಎಂಬ ರಾಜನನ್ನ ಕೊಂದು ಹಾಕಿದ. ತುರ್ವಶಂಚ ಅವಧೀದಿತ್ಯರ್ಥ. ನಾನು ಹೇಳುವಾಗ ಅದು ಸಾಯಣರ ವ್ಯಾಖ್ಯಾನದಲ್ಲಿ ಮತ್ತೆ ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಇರೋದ್ರಿಂದ ಹೇಳುವುದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು. ಇಂದ್ರನ ಗೆಳೆಯ ಸುದಾಸ. ಆ ಸುದಾಸನನ್ನ ಈ ಇಂದ್ರ ರಕ್ಷಿಸಿದ. ಅವನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬಂದಂತಹ ತುರ್ವಶ ಅನ್ನುವವನೇನಿದ್ದ ಅವನನ್ನ ಕೊಂದು ಹಾಕಿದ. ಸಾಯಣರು ಯದ್ವಾ ಅಂತ ಹೇಳಿ ಮತ್ತೊಂದು ಅರ್ಥವನ್ನು ಬರೀತಾರೆ. ತುರ್ವಶ ಎಂಬ ರಾಜ ಅವನು ಕೂಡ ಯಜ್ಞ ಮಾಡಬೇಕು ಅಂತ ಹೊರಟಿದ್ದ. ತುರ್ವಶೋ ನಾಮ ರಾಜ ಆಸೀತ್ ತೇನ ಮತ್ಸ್ಯಾಸಹ ಮತ್ಸ್ಯ ಜನಪದಾಹ ನಿಶಿತಾಹ ಬಾಧಿತಾಹ ಆಸನ್. ಮತ್ಸ್ಯರು ಅಂದ್ರೆ ಮತ್ಸ್ಯ ದೇಶ, ವಿರಾಟ ರಾಜರ ಒಂದು ಪ್ರದೇಶ ಅದು. ಅಲ್ಲಿರುವಂತಹ ಜನರನ್ನು ಅವನು ಪೀಡಿಸಿದ್ದ. ಅದಲ್ಲದೆ ಭೃಗುಗಳು ದೃಶ್ಯಗಳು ಕೂಡ ಸೃಷ್ಟಿಂ ತುರ್ವಶಸ್ಯ ಚಕ್ರು. ಸೃಷ್ಟಿ ಅಂದ್ರೆ ಸುಖ ಸಹಾಯ ಅಂತ ಅರ್ಥ. ಭೃಗುಗಳು ಮತ್ತೆ ದೃಶ್ಯಗಳು ಕೂಡ ಆ ತುರ್ವಶನಿಗೆ ಸಹಾಯ ಮಾಡಿದ್ರು. ಆ ತುರ್ವಶ ಏನು ರಾಜ ಇದ್ದ ಅವನ ಗೆಳೆಯನಾದಂತಹ ಇಂದ್ರ ತುರ್ವಶ ಅನ್ನುವ ರಾಜನನ್ನೇ ಕಾಪಾಡಿದ. ಹೀಗೆ ಎರಡು ಅರ್ಥಗಳನ್ನ ಸಾಯಣಾಚಾರ್ಯ ಹೇಳಿದ್ದಾರೆ. ಒಂದರ್ಥದಲ್ಲಿ ಸುದಾಸನನ್ನ ಗೆಲ್ಲಿಸಿದ ಅಂತ, ಇನ್ನೊಂದು ಅರ್ಥ ಸುದಾಸನನ್ನ ಗೆಲ್ಲಿಸುವುದ ಅಲ್ಲ, ತುರ್ವಶ ಎಂಬ ರಾಜನನ್ನೇ ಕಾಪಾಡಿದ ಅಂತ. ಮೊದಲನೇ ಅರ್ಥದಲ್ಲಿ ಸುದಾಸನನ್ನು ಗೆಲ್ಲಿಸುವುದಕ್ಕಾಗಿ ತುರ್ವಶ ಎಂಬ ರಾಜನನ್ನ ಕೊಂದು ಹಾಕಿದ್ದು. ತುರ್ವಶಂ ಅವಧೀತ್ ಅಂತಾನೆ ಮೊದಲನೇ ಅರ್ಥವನ್ನು ಹೇಳಿದ್ದಾರೆ ಸಾಯಣಾಚಾರ್ಯ. ಎರಡನೇ ಅರ್ಥದಲ್ಲಿ ತುರ್ವಶ ಎಂಬ ರಾಜನನ್ನೇ ಕಾಪಾಡಿದ ಅಂತ. ಸುದಾಸ ಎಂಬ ರಾಜನ ಬಗ್ಗೆನೂ ಕೂಡ ಈ ಹಿಂದಿನ 94 ಮತ್ತೆ 93 ಈ ಮಂತ್ರಗಳಲ್ಲಿ ಅರುಣಾಂಸಿಚಿತ್ ಪ್ರಪಥಾನ ಸುದಾಸೆ ಅಂತ ಅಲ್ಲಿ ಕೂಡ ಬಂದಿದೆ. ಆ ಸುದಾಸ ಎಂಬ ರಾಜನಿಗೆ ನಿರ್ಬಂಧ ಮಾಡಲಿಕ್ಕೆ ಶತ್ರುಗಳು ಪ್ರಯತ್ನ ಪಟ್ಟಾಗ ಇಂದ್ರ ಅವನನ್ನು ಕಾಪಾಡಿದ ಅಂತ ಅಲ್ಲಿ ಕೂಡ ಬಂದಿದೆ 93ನೇ ಮಂತ್ರದಲ್ಲಿ. ಸುಮತಿಂಗನ್ ತ್ವಚ್ಛ ಅರುಣಾಂಸಿಚಿತ್ ಪಪ್ರಥಾನ ಸುದಾಸೆ ಅಂತ ಬಂದಿದೆ. ಅದಕ್ಕಾಗಿ ಸಾಯಣಾಚಾರ್ಯರು ಒಂದು ವ್ಯಾಖ್ಯಾನದಲ್ಲಿ ತುರ್ವಶ ರಾಜನನ್ನು ಕೊಂದು ಸುದಾಸನಿಗೆ ಸಹಾಯ ಮಾಡಿದ್ದು ಇಂದ್ರ, ಅದು ವರ್ಣಿತ ಆಗಿದೆ. ಎರಡನೇದರಲ್ಲಿ ತುರ್ವಶ ರಾಜನಿಗೆ ಸಹಾಯ ಮಾಡಿದ್ದು ವರ್ಣಿತ ಆಗಿದೆ. ಇದಿಷ್ಟು ಸಾಯಣಾಚಾರ್ಯ ಮಾಡಿದಂತಹ ವ್ಯಾಖ್ಯಾನ. ಹೆಚ್ಚು ಕಡಿಮೆ ಇದೇ ಧಾಟಿಯಲ್ಲಿ ರಘುನಾಥ ತೀರ್ಥರ ವ್ಯಾಖ್ಯಾನ ಕೂಡ ಕಂಡು ಬರ್ತದೆ. ಪುರೋಳಾಹ ಅಂದ್ರೆ ಪುರುಣಿ ದದಾತಿ, ಬೇಕಾದ್ದೆಲ್ಲವನ್ನು ಭಕ್ತರಿಗೆ ಕೊಡುವಂಥವನು. ಯಕ್ಷುಹು ಅಂದ್ರೆ ಆತ ಯಜ್ಞ ಮಾಡಲಿಕ್ಕೆ ಅಪೇಕ್ಷೆ ಪಟ್ಟವನು. ತುರ್ವಶಃ ಅಂದ್ರೆ ದೇವಯಾನಿ ಪುತ್ರ. ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ. ದೇವಯಾನಿಯ ಮಗ ತುರ್ವಶ ಅಂತನ್ನೋದನ್ನ ಸಾಯಣಾಚಾರ್ಯ ಹೇಳಿಲ್ಲ. ದೇವಯಾನಿಗೆ ಯಯಾತಿಯಲ್ಲಿ ತುರ್ವಶು, ದೃಶ್ಯು, ಅನು, ಆ ಯಯಾತಿಗೆ ದೇವಯಾನಿ ಒಬ್ಳು ಪತ್ನಿ ಮತ್ತೆ ಶರ್ಮಿಷ್ಠಾ ಒಬ್ಳು ಪತ್ನಿ. ಪುರು ಅನ್ನುವವನು ಆ ಶರ್ಮಿಷ್ಠಾಳ ಮಗ. ಯದು, ತುರ್ವಶು ಇವರೆಲ್ಲ ಆ ಯಯಾತಿಯ ಮಕ್ಕಳು. ಅದಕ್ಕಾಗಿ ತುರ್ವಶಃ ದೇವಯಾನಿ ಪುತ್ರ ಅಂತ ರಘುನಾಥ ತೀರ್ಥರು ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಏತನ್ನಾಮ ರಾಜ, ಈ ಹೆಸರಿನ ರಾಜ ಇಂದ್ರನ ಗೆಳೆಯನಾಗಿದ್ದ. ರಘುನಾಥ ತೀರ್ಥರ ವ್ಯಾಖ್ಯಾನವನ್ನು ಗಮನಿಸಬೇಕು. ಇಂದ್ರನ ಗೆಳೆಯ ತುರ್ವಶನೇ. ಆ ರಾಜ ಯಜ್ಞ ಮಾಡಲಿಕ್ಕಾಗಿ ಧನವನ್ನು ಅಪೇಕ್ಷೆ ಪಟ್ಟ. ಮತ್ಸ್ಯ ದೇಶದಿಂದ ನಾನು ಬೇಕಾಷ್ಟು ದುಡ್ಡು ತರಬಹುದು, ಅಲ್ಲಿ ಸಾಕಷ್ಟು ಧನ ಇದೆ ಅಂತ ಆಲೋಚನೆ ಮಾಡಿ ಮತ್ಸ್ಯ ದೇಶಾನ್ ಬಬಾಧೆ, ಮತ್ಸ್ಯ ದೇಶದ ಮೇಲೆ ಆತ ಆಕ್ರಮಣ ಮಾಡಿದ. ತದಾ ತಸ್ಯ ಯಾಜಕಾಹ ಭೃಗವಃ,
ಆ ತುರುವಶುರಾಜನ ಪುರೋಹಿತರಾದಂತಹ ಭೃಗುವಂಶದವರು, ಮತ್ತೆ ದೃಶ್ಯವಶ್ಚ ಸಾಮಂತರಾಜ. ದೃಶ್ಯ ಎಂಬ ಶಬ್ದಕ್ಕೆ ಸಾಮಂತರಾಜರು ಅಂತ ಅರ್ಥ. ದೃಶ್ಯ ಎಂಬ ಶಬ್ದಕ್ಕೆ ಯೋಧರು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಹೇಳಿದ್ದಾರೆ. ಇವರು ಎಲ್ಲರೂ ಕೂಡ ಇವನಿಗೆ ಸಹಾಯ ಮಾಡಿದರು, ತಮ್ಮ ರಾಜನಿಗೆ. ಪುರೋಹಿತರು ಸಹಾಯ ಮಾಡಿದರು ಮತ್ತು ಸಾಮಂತರಾಜರು ಕೂಡ ಸಹಾಯ ಮಾಡಿದರು. ಸೃಷ್ಟಿ ಅಂದ್ರೆ ಸಹಾಯ. ಜಲೇ ಸಂಗತಾಹ ಮತ್ಸ್ಯಾಹ ಇವ. ನೀರಿನಲ್ಲಿ ಮೀನುಗಳು ಗುಂಪು ಗುಂಪಾಗಿ ಓಡಾಡ್ತಾ ಇರ್ತವೆ. ಅದರಂತೆ ಇವರೆಲ್ಲರೂ ಕೂಡ ನಿಶಿತಾಹ, ನಿಶಿತರು ಅಂದ್ರೆ ಸನ್ನದ್ಧರಾದವರು. ಎಲ್ಲರೂ ತಯಾರಿ ಮಾಡಿಕೊಂಡು ಮೀನುಗಳಂತೆ ಗುಂಪು ಗುಂಪಾಗಿ ಪುರೋಹಿತರು ಮತ್ತೆ ಸಾಮಂತರಾಜರು ತುರುವಶುರಾಜನಿಗೆ ಸಹಾಯ ಮಾಡಿದರು. ಇವನು ಮತ್ಸ್ಯರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿದಾಗ ಆ ರಾಜ್ಯದ ಅಧಿಪತಿಯು ಕೂಡ ತುರುವಶುವನ್ನ ತಡೆಗಟ್ಟಲಿಕ್ಕಾಗಿ ಬಂದ. ಅವರಿಬ್ಬರು ನಡುವೆ ವಿಷೂಚೋಹೋ ಅಂತ ಅದು ದ್ವಿವಚನ, ಪರಸ್ಪರ ವಿರೋಧಿಗಳಾದಂತಹ ಅವರಿಬ್ಬರ ನಡುವೆ ಈ ತುರುವಶನಿಗೆ ಸಹಾಯ ಮಾಡಿದ ಇಂದ್ರ. ತನ್ನ ಗೆಳೆಯನಾದಂತಹ ತುರುವಶು ಎಂಬ ರಾಜನಿಗೆ ಸಹಾಯ ಮಾಡಿದ. ಅವನನ್ನ ವ್ಯಸನಾದ ಅತಾರಯತ್, ಕಷ್ಟದಿಂದ ಮೇಲೆತ್ತಿದ. ತುರುವಶನ ಶತ್ರುಗಳಾದಂತಹ ಮತ್ಸ್ಯ ದೇಶದ ಆ ಬಲವನ್ನೆಲ್ಲ ನಾಶ ಮಾಡಿ ಆ ಮತ್ಸ್ಯ ದೇಶದ ರಾಜರಿಗೆ, ಸೈನಿಕರಿಗೆ, ಯೋಧರಿಗೆ ಇವನು ಉಗ್ರನಾಗಿ, ಕ್ರೂರನಾಗಿ ಪರಿಣಮಿಸಿದ. ತದೀಯ ಧನಾದಿಕಂ ಅಸ್ಮೈ ದದವು. ಆ ಮತ್ಸ್ಯ ದೇಶದ ಸಂಪತ್ತನ್ನೆಲ್ಲ ತನ್ನ ಗೆಳೆಯನಾದಂತಹ ಈ ತುರುವಶನಿಗೆ ಕೊಟ್ಟ. ವ್ಯಾಲ ಎಂಬ ಶಬ್ದಕ್ಕೆ ಕ್ರೂರವಾದಂತಹ ಪ್ರಾಣಿ, ಹುಲಿ, ಸಿಂಹ ಮೊದಲಾದದ್ದು. ಅಂತೂ ಮತ್ತವಾದಂತಹ ಪ್ರಾಣಿ ಅಂತ ಅರ್ಥ ಬರ್ತದೆ. ಅದರಂತೆ ಶತ್ರುಗಳಿಗೆ ಈ ಇಂದ್ರನು, ಭಗವಂತನು ಕೂಡ ಮಾರಕ. ಇಂದ್ರ ಮಾರಕನಾಗಿದ್ದ. ಇಂದ್ರ ಮಾರಕನಾಗಿರುವುದು ಅಂದ್ರೆ ಭಗವಂತನು ಮಾರಕನಾಗಿರುವುದು. ಮಾರಕ ಇತಿ ವ್ಯಾಲಹ ಇವ ವ್ಯಾಲಹ. ಕ್ರೂರ ಪ್ರಾಣಿಯಂತೆ ಇವನು ಕೂಡ ದುಷ್ಟ ಶತ್ರುಗಳನ್ನ ನಾಶಪಡಿಸುವುದರಿಂದ ಭಗವಂತನಿಗೆ ವ್ಯಾಲ ಎಂಬ ಹೆಸರಿದೆ ಅಂತ ಕೇಳಿ ಬರ್ತದೆ. ಇದಿಷ್ಟು ಸಾಯಣಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಮಾಡಿದಂತಹ ಒಂದು ಅರ್ಥ. ಇನ್ನು ಮುಂದೆ ಭಗವಂತಾಚಾರ್ಯರು ಇದಕ್ಕೇನು ಅರ್ಥ ಮಾಡಿದ್ದಾರೆ ಅಂತ ನಾವು ನೋಡೋಣ. ಭಗವಂತಾಚಾರ್ಯರು ಮಾಡಿದಂತಹ ಅರ್ಥವನ್ನು ನೋಡುವಾಗ ಅದನ್ನು ಪ್ರತ್ಯೇಕವಾಗಿ ನೋಡಬೇಕಾದ ಅರ್ಥ ಇಲ್ಲ. ಯಾಕೆಂದ್ರೆ ಈ ಮಂತ್ರಕ್ಕೆ ನಾನೇನು ಅನ್ವಯಾರ್ಥ ಮತ್ತು ತಾತ್ಪರ್ಯಾರ್ಥ ಬರೆದಿದ್ದೀನಿ ಅದನ್ನೆಲ್ಲ 90-95% ರಘುನಾಥ ತೀರ್ಥರ ಅರ್ಥವನ್ನೇ, ಭಗವಂತಾಚಾರ್ಯರ ಅರ್ಥವನ್ನೇ ತಗೊಂಡಿದ್ದೇನೆ. ನನ್ನ ಉದ್ದೇಶ ಯಾವತ್ತೂ ಏನಾಗಿರ್ತದೆ, ರಘುನಾಥ ತೀರ್ಥರದು ಅಥವಾ ಸಾಯಣರದು ಬೇರೆ ಯಾವುದೋ ವ್ಯಾಖ್ಯಾನ ತಪ್ಪು ಇತ್ಯಾದಿ ಹೇಳುವುದು ನನ್ನ ಉದ್ದೇಶ ಇರುವುದಿಲ್ಲ. ದೊಡ್ಡವರೇ ರಘುನಾಥ ತೀರ್ಥರು ಮಾಡಿದ ವ್ಯಾಖ್ಯಾನವೇ ಅದು. ಆದರೆ ಯಾವನೋ ಒಬ್ಬ ರಾಜ, ಆ ರಾಜರ ನಡುವೆ ನಡೆದಂತಹ ಒಂದು ಕೋಲಾಹಲ, ಹೀಗೆ ಅಂತ ಒಂದು ಅರ್ಥ ಇರಬಹುದು. ಅದಕ್ಕೆ ಮುಖ್ಯವಾಗಿ ಆಧ್ಯಾತ್ಮಿಕವಾದಂತಹ ಅರ್ಥ ನಮಗೆ ಯಾವತ್ತೂ ಕೂಡ ಬೇಕಾಗ್ತದೆ. ಅದಕ್ಕಾಗಿ ರಘುನಾಥ ತೀರ್ಥರು ಆ ಏನು ರಾಜರ ಪರವಾಗಿ ಅರ್ಥ ಮಾಡಿದ್ದಾರೆ, ಅದಕ್ಕಿಂತ ಹೊರತಾಗಿ ಭಗವಂತಾಚಾರ್ಯರು ಮಾಡಿದ ಅರ್ಥವನ್ನ ನಾನು ಯಥಾವತ್ತಾಗಿ ಸ್ವೀಕಾರ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ಮಾತ್ರ ಅಲ್ಲಲ್ಲಿ ಬದಲಾವಣೆ ಇದೆ. ಪುರೋಳಾಹ ಅನ್ವಯಾರ್ಥ ನೋಡೋಣ. ನಾನು ಬರೆದಂತಹ ಅನ್ವಯಾರ್ಥ ನೋಡೋಣ. ಪುರೋಳಾಹ ಅಂದ್ರೆ ಶತ್ರುಗಳ ಪುರಗಳನ್ನು ನಾಶ ಮಾಡುವವನು ಅಂತ ಅರ್ಥ. ಇದು ಭಗವಂತರಾಯರು ಮಾಡಿದ ಅರ್ಥನೇ ಇದು. ಶತ್ರುಗಳ ಪುರಗಳನ್ನು ಗೆದ್ದು, ಅವರ ಪಟ್ಟಣಗಳನ್ನು ಗೆದ್ದು ತರುವವನು. ಪುರ ಅಂದ್ರೆ ಶತ್ರುಗಳ ವ್ಯಕ್ತಿತ್ವ, ಅವರ ದೇಹ. ಪುರ ಅಂದ್ರೆ ದೇಹನೂ ಹೌದು. ಅವುಗಳನ್ನ ನಾಶ ಮಾಡುವವನು. ಇನ್ನೂ ಒಂದು ಅರ್ಥ ಇದೆ, ಜೀವಾಪೇಕ್ಷೆಯ ಪ್ರಾಗೇವ ಭೋಗ್ಯ ವಿಷಯ ಜಾತಂ ಲಾತಿ ಸ್ವೀಕರೋತಿ ಇತಿ ತಥೋಕ್ತಃ. ಭಗವಂತರಾಯರ ವ್ಯಾಖ್ಯಾನದಲ್ಲಿದೆ. ಜೀವ ತನ್ನ ಕಿವಿ, ಕಣ್ಣು, ಮೂಗು, ನಾಲಿಗೆ ಇತ್ಯಾದಿ ಜ್ಞಾನೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ಏನೇ ಭೋಗ ಮಾಡುವುದಕ್ಕಿಂತ ಮುಂಚೆ, ಪುರ ಅಂದ್ರೆ ಮುಂಚೆ ಅಂತ ಅರ್ಥ ಇಲ್ಲಿ. ಭಗವಂತನೇ ಎಲ್ಲವನ್ನೂ ಸ್ವೀಕಾರ ಮಾಡೋದು. ಬಿಂಬನಾದ ಅವನು ಸ್ವೀಕಾರ ಮಾಡಿದರೆ ಪ್ರತಿಬಿಂಬನಾದಂತಹ ಇವನು ಕೂಡ ಮುಂದೆ ಆ ಭೋಗವನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ಪುರ ಅಂದ್ರೆ ಮೊದಲು ಅಂತ ಅರ್ಥ. ಮೊದಲನೇ ಅರ್ಥದಲ್ಲಿ ಪುರ ಅಂದ್ರೆ ಶತ್ರುಗಳ ಪಟ್ಟಣ ಅಂತ ಅರ್ಥ. ರಘುನಾಥ ತೀರ್ಥ ವ್ಯಾಖ್ಯಾನ ಈಗಾಗಲೇ ನೋಡಿದ್ದೀವಿ. ಪುರ ಅಂದ್ರೆ ಅನೇಕ ಅಪೇಕ್ಷಿತಗಳನ್ನು ಈಡೇರಿಸುವವನು.
ಈ ಮೂರು ಅರ್ಥಗಳನ್ನು ಪುರೋಳ ಎಂಬ ಶಬ್ದಕ್ಕೆ ನಾವು ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ತುರ್ವಶಃ, ತುರ್ವಶ ಎಂಬ ಶಬ್ದಕ್ಕೆ ನಮಗೆ ರಾಜ ಅನ್ನೋ ಅರ್ಥ ನಮಗೆ ಬೇಕಾಗಿಲ್ಲ, ಇದ್ದಿರಬಹುದು. ತುರ್ವಶ ಅಂದ್ರೆ ಏನು? ವಾಯುವಿಗೂ ನಿಯಾಮಕನಾದಂತಹ ಭಗವಂತ ಅಂತ ಅರ್ಥ. ಅವನು ಈ ಸಾಧಕನಿಗೆ ಜ್ಞಾನ ಸಂಪತ್ತನ್ನು ಕೊಡಬೇಕು ಅಂತ ಅಪೇಕ್ಷೆ ಪಟ್ಟ. ಯಕ್ಷುಹು ಅಂದ್ರೆ ಸಾಧಕಂ ಪ್ರತಿ ಸಂಪದಂ ದಾತು ಮಿಚ್ಚುರಾಸೀತ್, ಅವನಿಗೆ ಸಂಪತ್ತನ್ನು ಕೊಡ್ಲಿಕ್ಕೆ ಅಂತ ಬಯಸಿದ್ದ. ಜ್ಞಾನ ಭಕ್ತಿ ಮೊದಲಾದ ಸಂಪತ್ತನ್ನು ಕೊಡಬೇಕು ಅಂತ ಅವನು ಬಯಸ್ತಾನೆ. ಆದರೆ ಈಗ ಈ ಜೀವರು ಆ ಜ್ಞಾನ ಭಕ್ತಿ ವೈರಾಗ್ಯಾದಿ ಸಂಪತ್ತನ್ನು ಸ್ವೀಕಾರ ಮಾಡಲಿಕ್ಕೆ ಪಕ್ವರಾಗಿಲ್ಲ. ಅವರೀಗ ಅದು ಲೌಕಿಕವಾದಂತಹ ಸಂಪತ್ತು, ಆ ಸಂಪತ್ತಿನಲ್ಲೇ ಮಗ್ನರಾಗಿದ್ದಾರೆ. ನೀರಿನಲ್ಲಿ ಒಂದು ಮೀನು ಆ ಗಾಳದಲ್ಲಿ ಒಂದು ಹುಳ ಹಾಕಿರ್ತಾರಲ್ಲ, ಆ ಹುಳದ ಆಸೆಗಾಗಿ ಆ ಗಾಳಕ್ಕೆ ಸಿಕ್ಕಿ ಬೀಳುವಂತೆ ಸಂಸಾರದಲ್ಲಿರುವಂತಹ ಜನರೆಲ್ಲರೂ ಕೂಡ ಮೀನುಗಳಂತೆ ಲೌಕಿಕವಾದ ಧನಾದಿ ಸಂಪತ್ತಿಗಾಗಿ ಅವರು ಬದ್ಧರಾಗಿದ್ದಾರೆ. ಅದು ಯಾರಿಂದ ಬದ್ಧರಾಗಿರುವುದು? ಅವನಿಂದಲೇ. ತೇನ ಈತ, ತೇನ ಅಂತ ಶ್ಲೋಕದಲ್ಲಿಲ್ಲ, ನಾವು ಅಧ್ಯಾರ್ಥ ಮಾಡ್ಕೋಬೇಕು. ಈತ ಅಂತ ಅಲ್ಲಿ ಮೂಲ ವೇದ ಮಂತ್ರದಲ್ಲಿ ಇದೆ. ಆ ಭಗವಂತನಿಂದಲೇ ಮತ್ಸ್ಯಾಸಹಾಯವ, ಇದು ಮಂತ್ರದಲ್ಲಿದೆ. ಮತ್ಸ್ಯಗಳಂತೆ. ರಾಯೇ ಅಂದ್ರೆ ಸಂಪತ್ತಿಗಾಗಿ ನಿಶಿತಾಹ, ಇವು ಇಲ್ಲಿ ಅನ್ವಯ ಎಲ್ಲ ಸ್ವಲ್ಪ ಭಗವಂತಾಚಾರ್ಯ ವ್ಯಾಖ್ಯಾನಕ್ಕಿಂತ ನನ್ನದು ಭಿನ್ನ ಆಗಿದೆ. ಬದ್ಧಾಹ ಅಪಿ ತಿಷ್ಠಂತಿ, ಸಂಸಾರದಲ್ಲಿ ಈಗ ಬದ್ಧರೂ ಆಗಿದ್ದಾರೆ. ಮುಂದೆ ಅವರಿಗೆ ಅಲೌಕಿಕ ಸಂಪತ್ತಿನ ಆಸೆಯನ್ನು ಬಿಡಿಸಿ ಅಲೌಕಿಕವಾದ ಸಂಪತ್ತನ್ನು ಭಗವಂತನೇ ಕೊಡ್ತಾನೆ. ಭೃಗವಹ ಅಂತಿದೆ, ಮತ್ತು ದೃಶ್ಯವಹ ಅಂತ ಶಬ್ದ ಇದೆ. ಅದಕ್ಕೆ ಭಗವಂತಾಚಾರ್ಯ ಮಾಡಿದ ಅರ್ಥ ಇದೆ. ಭೃಗು ಅಂದ್ರೆ ಭರ್ಜನ ಮಾಡುವವರು ಅಂತ ಅರ್ಥ. ಭ್ರಸ್ಜು ಪಾಕೆ ಅಂತ ಧಾತು ಇದೆ. ಅದರಿಂದ ಭೃಗುಗಳು ಅಂದ್ರೆ ಹುರಿದು ಹಾಕುವವರು, ನಾಶ ಮಾಡುವವರು. ಈ ದುಷ್ಟಶಕ್ತಿಗಳು ನಮ್ಮ ಜ್ಞಾನ ಮತ್ತು ನಮ್ಮ ಕರ್ಮಗಳನ್ನ ಯಾವತ್ತೂ ಕೂಡ ನಾಶ ಮಾಡಲಿಕ್ಕಾಗಿ ಕಾದಿರ್ತಾರೆ. ಆದ್ರಿಂದ ಅವರೇ ಭರ್ಜಕರು, ಹುರಿದು ಹಾಕುವವರು. ಮತ್ತೆ ಅವರನ್ನೇ ಭೃಗು ಎಂಬ ಶಬ್ದದಿಂದ ಆ ಮಂತ್ರದಲ್ಲಿ ಹೇಳಿದ್ದಾರೆ. ಮತ್ತೆ ದೃಶ್ಯವಹ ಅಂತ ಶಬ್ದ ಇದೆ. ಸಾಧಕರಿಗೆ ದ್ರೋಹ ಮಾಡುವಂಥವ್ರು, ಸಾಧಕಾನ ದ್ರೋಹಕರ್ತಾರಹ. ದ್ರೋಹ ವೈಕೃತ್ಯ ಅಂತ, ದ್ರೋಹ ಅಂತ ಧಾತುನೇ ಪ್ರತ್ಯೇಕವಾಗಿದೆ, ನಮಗೆಲ್ಲ ಗೊತ್ತಾಗೇ ಆಗ್ತದೆ. ಹಾಗಾಗಿ ದ್ರೋಹ ಮಾಡುವಂತಹ ದುಷ್ಟಶಕ್ತಿಗಳೇನಿದ್ದಾರೆ ಅವರು ಸೃಷ್ಟಿ ಅಂದ್ರೆ ಸುಟ್ಟು ಹಾಕುವುದು ಅಂತ ಅರ್ಥ. ನಮ್ಮ ಜ್ಞಾನ ಕರ್ಮಗಳನ್ನ ಎರಡನ್ನೂ ಕೂಡ ಅವರು ಸುಟ್ಟು ಹಾಕಿದರು. ನಮ್ಮ ಸಾಧನೆಯನ್ನೆಲ್ಲ ಅವರು ಹಾಳುಗೆಡವಿದರು. ಅದಕ್ಕಾಗಿ ಅವರು ಕಾದಿದ್ದರು. ತಥಾಪಿ ಹಾಗಿದ್ರೂ ಕೂಡ ನಮ್ಮೆಲ್ಲರಿಗೆ ಗೆಳೆಯನಾದಂಥ ಯಾವುದೋ ತುರ್ವಶ ರಾಜ ಸುದಾಸ, ಅವನಿಗೆ ಗೆಳೆಯ ಇರಬಹುದು. ನಮಗೆ ಗೆಳೆಯನಾದಂಥ ಈ ಭಗವಂತ ತನ್ನ ಗೆಳೆಯನಾದಂತಹ ಈ ಜೀವನನ್ನ ಅತರತ್ ಸಂಸಾರದಿಂದ ದಾಟಿಸಿದ, ಸಂಸಾರದಿಂದ ಅವರನ್ನ ಉದ್ಧತನನ್ನಾಗಿ ಮಾಡಿದ. ಪ್ರಾಯ ಇಲ್ಲಿರುವುದೆಲ್ಲವೂ ಕೂಡ ಭಗವಂತಾಚಾರ್ಯ ಟಿಪ್ಪಣಿನೇ. ಅನ್ವಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡಿದ್ದೀನಿ. 95% ಅವ್ರದೇ ವ್ಯಾಖ್ಯಾನ ಇದೆ. ಇದಕ್ಕೆ ದೃಶ್ಯು ಮತ್ತೆ ಭೃಗು ಇತ್ಯಾದಿ ಶಬ್ದಗಳಿಗೆ, ಪುರೋಳ ಇತ್ಯಾದಿ ಶಬ್ದಗಳಿಗೆ ನಾನೇನಾದರೂ ಪ್ರತ್ಯೇಕವಾದಂತಹ ಅರ್ಥವನ್ನು ಮಾಡೋಣ ಅಂತ ಸ್ವಲ್ಪ ಪ್ರಯತ್ನ ಪಟ್ಟೆ, ಬಹಳ ಏನು ಪ್ರಯತ್ನ ಪಡಲಿಲ್ಲ. ಆದರೆ ನನಗೇನು ಹೆಚ್ಚಿನ ಅರ್ಥ ಹೊಳಿಲಿಲ್ಲ. ಆದ್ದರಿಂದ ಅಲ್ಲಿರುವಂತಹ ಅರ್ಥವನ್ನೇ ಹೇಳಿದ್ದೇನೆ. ಇನ್ನೂ ಉತ್ತಮವಾದಂತಹ ಅರ್ಥ ಇರಬಹುದು, ಮತ್ತೆ ಯಾರು ಜ್ಞಾನಿಗಳು ಅದನ್ನು ವರ್ಣನೆ ಮಾಡಬೇಕು. ವ್ಯಾಲ ಎಂಬ ಶಬ್ದಕ್ಕೂ ಈ ಮಂತ್ರಕ್ಕೂ ಏನು ಸಂಬಂಧ ಅದನ್ನೀಗ ನೋಡೋಣ. ಅಲ್ಲಿ ಧಾತು ಒಂದಿದೆ, ಅಲಭೂಷಣ ಪರ್ಯಾಪ್ತಿ ವಾರಣೇಶು ಅಂತ. ಅಲ ಅಂದ್ರೆ ಅಲಂಕಾರ ಮಾಡುವುದು, ಅಲಂಕಾರ ಮಾಡುವುದು ಅನ್ನೋ ಅರ್ಥದಲ್ಲೇ ಅಲ ಅಂತ ಶಬ್ದ ಇದೆ, ನಮಗೆ ಗೊತ್ತಿದೆ. ಪರ್ಯಾಪ್ತಿ ಅಂದ್ರೆ ಸಾಕಾಗುವುದು, ಅಲಂ ಅಲಂ ಅಂತ ಹೇಳ್ತಾರೆ. ಇನ್ನು ಸಾಕು ಬಡಿಸಬೇಡಿ ಊಟ ಮಾಡುವಾಗ ಇತ್ಯಾದಿ ಪ್ರಸಂಗದಲ್ಲಿ ಅಲಂ ಅಂತ ಹೇಳ್ತಾರೆ. ವಾರಣ ತಡೆಯುವುದು ಅಂತನೂ ಅರ್ಥ ಇದೆ. ವಿ ಅನ್ನುವ ಉಪಸರ್ಗಕ್ಕೆ ವಿಶೇಷಣ ಪೂರ್ಣವಾಗಿ ಅಂತ ಅರ್ಥ. ದೈತ್ಯರನ್ನ ವಿಶೇಷವಾಗಿ ಅಲತಿ ತಡೆಯುತ್ತಾನೆ, ದುಷ್ಟಶಕ್ತಿಗಳನ್ನು ತಡೆಯುತ್ತಾನೆ ಅನ್ನೋ ಅರ್ಥವನ್ನ ತಡೆದು ಈ ಸಾಧಕರನ್ನ ಸದ್ಗತಿಗೆ
ತಲುಪಿಸ್ತಾನೆ ಅನ್ನೋ ಅರ್ಥವನ್ನ ಈ ಬೃಹತಿ ಮಂತ್ರ ಹೇಳಿದೆ. ಆ ದುಷ್ಟಶಕ್ತಿಗಳು ನಮ್ಮ ಜ್ಞಾನ ಕರ್ಮಗಳನ್ನೆಲ್ಲ ಹಾಳು ಮಾಡಿದ್ರು, ಆದ್ರೆ ಭಗವಂತ ನಮ್ಮ ಸಾಧನೆ ಹಾಳಾಗ್ಲಿಕ್ಕೆ ಬಿಡಲಿಲ್ಲ, ಸಾಧನೆಯನ್ನು ಹಾಳು ಮಾಡ್ಲಿಕ್ಕೆ ಬಂದಂತಹ ದೈತ್ಯರನ್ನು ಹೊಡೆದಟ್ಟಿದ ಅನ್ನೋ ಅರ್ಥ, ಅವ್ರನ್ನ ಮೆಟ್ಟಿ ನಿಂತ ಅನ್ನೋ ಅರ್ಥ ಈ ಬೃಹತಿ ಮಂತ್ರದಲ್ಲಿ ಇದ್ದೇ ಇದೆ. ಇದಿಷ್ಟು ನನ್ನ ವ್ಯಾಖ್ಯಾನ. ಅಲ ಎಂಬ ಶಬ್ದಕ್ಕೂ ವ್ಯಾಲ ಎಂಬ ಶಬ್ದಕ್ಕೂ ಬೃಹತಿ ಮಂತ್ರಕ್ಕೂ ಸಂಬಂಧ ಕಲ್ಪನೆ ಮಾಡಿದ್ದು ನನ್ನ ಅನುಸಂಧಾನ. ಮತ್ತೆ ಅಲ್ಲಿ ಸೃಷ್ಟಿ ಅಂತಿದೆ. ಸೃಷ್ಟಿ ಎಂಬ ಶಬ್ದಕ್ಕೆ ದಾಹ ಅಂತ ಅರ್ಥ ಬರೋದು ಹೇಗೆ, ಅದನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ವ್ಯಾಕರಣದಲ್ಲಿ ಇವತ್ತಿಗೂ ಕೂಡ ಶಿಶ ದಾಹೆ, ಶಿಶ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ದಾಹ ಸುಡುವುದು ಅಂತ ಅರ್ಥ. ಅದಕ್ಕೆ ಮುಂದೆ ತಿನ್ ಪ್ರತ್ಯಯ ಬಂದಿದೆ. ಅದು ಇಕಾರ ಇದ್ದದ್ದು ಉಕಾರವಾಗಿ ಪರಿಣಮಿಸಿದೆ. ತೃತೀಯ ಅತಿಶಯ, ಒಂದನೇ ಅಕ್ಷರವನ್ನು ಬಿಟ್ಟು ಯಾವತ್ತು ಮೂರನೇ ಅಕ್ಷರವನ್ನು ಬಳಕೆ ಮಾಡುವುದೇನಿದೆಯಲ್ಲ, ಪೂರ್ಣ ಅತಿಶಯ ಅನ್ನೋ ಅರ್ಥವನ್ನು ಕೊಡ್ತದೆ. ಆಚಾರ್ಯರು ಸರ್ವಮೂರ್ದು ಅನೇಕ ಕಡೆ ಅದನ್ನು ಪ್ರಯೋಗ ಮಾಡಿದ್ದಾರೆ. ಅದನ್ನೇ ಭಗವಂತಾಚಾರ್ಯ ಇಲ್ಲಿ ಉಪಯೋಗ ಮಾಡಿದ್ದಾರೆ ಅಂತ ತಿಳ್ಕೋಬೇಕು. ಪೂರ್ಣವಾಗಿ ಸುಟ್ಟು ಹಾಕಿದ್ರು ಅವರು ಜ್ಞಾನ ಕರ್ಮಗಳನ್ನ ಸುಟ್ಟು ಹಾಕಿ, ಇನ್ನು ಈ ಸಾಧಕರು ಹೆಚ್ಚಿನ ಸಾಧನೆಯೇ ಮಾಡ್ಲಿಕ್ಕೆ ಬರದೇ ಇರುವಂತೆ ಮಾಡಿಬಿಟ್ರು. ಅದನ್ನು ಈ ಭಗವಂತ ನಾಶಪಡಿಸಿದ ಅಂತ ಅರ್ಥ. ಮತ್ತೆ ತುರ್ವಶ ಎಂಬ ಶಬ್ದಕ್ಕೆ ವಾಯುವಿಗೂ ನಿಯಾಮಕನಾದ ಭಗವಂತ ಅಂತ ಅರ್ಥ ಇದೆಯಲ್ಲ, ಅದು ಋಗ್ಭಾಷ್ಯದಲ್ಲೇ ಬಂದಿದೆ. ಭಗವಂತಾಚಾರ್ಯ ಅದನ್ನು ಉಲ್ಲೇಖ ಮಾಡಿದ್ದಾರೆ. ತುರೋಪಿ ಯದ್ವಶೋ ವಿಷ್ಣು ಸಚ ತುರ್ವಶ ನಾಮವಾನ್. ತುರಹ ಅಂದ್ರೆ ವೇಗವಾನ್ ವಾಯು, ಅತ್ಯಂತ ವೇಗಶಾಲಿಯಾದಂತಹ ವಾಯುವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡವನು, ಅವನನ್ನು ನಿಯಮಿಸಿ ಅವನಿಗೂ ಸದ್ಗತಿಯನ್ನು ಕೊಡುವಂಥವನು. ಹೀಗೆ ತುರೋಪಿ ಯದ್ವಶೋ ವಿಷ್ಣು ಸಚ ತುರ್ವಶ ನಾಮವಾನ್ ಅಂತ ಋಗ್ಭಾಷ್ಯದಲ್ಲಿ ಬಂದಿದೆ. ಆ ಅರ್ಥವನ್ನೇ ಭಗವಂತಾಚಾರ್ಯ ಹೇಳಿದ್ದನ್ನು ನಾನು ಕೂಡ ಹೇಳಿದ್ದೇನೆ. ಒಟ್ಟಾರೆ ಭಾವಾರ್ಥ ಏನಾಯಿತು? ವಾಯುವಿಗೂ ನಿಯಾಮಕನಾದಂತಹ ಭಗವಂತ, ಚತುರ್ಮುಖ ಬ್ರಹ್ಮನಿಗೂ ವಾಯುವಿಗೂ ನಿಯಾಮಕನಾದಂತಹ ಈ ಭಗವಂತ ಶತ್ರುಗಳ ಪಟ್ಟಣಗಳನ್ನ ಗೆಲ್ಲುವವನಾಗಿದ್ದಾನೆ. ಮತ್ತೆ ಜೀವನಿಗಿಂತ ಮುಂಚೆ ಫಲವನ್ನು ಸ್ವೀಕಾರ ಮಾಡುವಂಥವನಾಗಿದ್ದಾನೆ. ಇವೆಲ್ಲ ಆತನ ಮಹಿಮೆ. ನಮ್ಮ ಅಪೇಕ್ಷೆಗಳೆಲ್ಲ ಈಡೇರಿಸ್ತಾನೆ. ಜೀವನಿಗೆ ಎಲ್ಲವನ್ನೂ ಕೊಡುವಂಥವನೂ ಆಗಿದ್ದಾನೆ. ನೀರಿನಲ್ಲಿ ಮೀನುಗಳು ಬದ್ಧವಾಗಿರುವಂತೆ, ಆ ನೀರನ್ನು ಬಿಟ್ಟು ಮೇಲೆ ಬರ್ಲಿಕ್ಕೆ ಆಗ್ತಿಲ್ಲ, ಆಗುವುದಿಲ್ಲ ಜೀವರಿಗೆ, ಆ ಮೀನುಗಳಿಗೆ. ಅದರಂತೆ ಜೀವರು ಕೂಡ ಸಂಸಾರದಲ್ಲಿ ಸಂಪತ್ತಿಗಾಗಿ ಬದ್ಧರಾಗಿದ್ದಾರೆ. ಸಾಂಸಾರಿಕ ಸುಖ ಭೋಗ ಅಂತ ಅನ್ನೋದು ನೀರಿನಂತೆ. ಅವುಗಳು ನೀರಿನಿಂದ ಹೊರಗಿರುವಂತಹ ಆಕ್ಸಿಜನ್ ಅನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಮೀನುಗಳಿಗೆ. ನೀರು ಬೇಕೇ ಬೇಕು ಅವಕ್ಕೆ. ಹಾಗೆ ನಮ್ಮ ನೀರು ಅಂದ್ರೆ ಯಾವತ್ತು ಸಂಸಾರ ಎಂಬ ಸಾಗರ, ಅದರಲ್ಲಿ ಸಂಪತ್ತಿಗಾಗಿ ನಾವು ಬದ್ಧರಾಗಿದ್ದೀವಿ. ರಾಯೇ ಅಂತಲ್ಲಿ ಚತುರ್ಥಿ ವಿಭಕ್ತಿ ಇದೆ. ಆ ಸಂಪತ್ತನ್ನು ಬಿಟ್ಟು ಹೊರಗೆ ನಮ್ಮನ್ನು ತೆಗೆದುಬಿಟ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ತೀವ್ರವಾದಂತಹ ಅನುಬಂಧ ನಮಗೆ ಈ ಸಂಸಾರದ ಜೊತೆಗೆ. ಆ ಸಂಪತ್ತು ಎಂಬುದೊಂದು ಗಾಳ, ಮೀನನ್ನ ಗಾಳ ಹಾಕಿ ಹಿಡಿಯುವಂತೆ ಸಂಸಾರದಲ್ಲಿ ಆ ಲೌಕಿಕ ಸಂಪತ್ತಿನ ಒಂದು ಪ್ರಲೋಭನೆಯನ್ನು ಇಟ್ಟು ಭಗವಂತ ನಮ್ಮನ್ನು ಬದ್ಧರನ್ನಾಗಿ ಮಾಡಿದ್ದಾನೆ. ಸಾಧಕರ ಜ್ಞಾನ ಕರ್ಮಗಳನ್ನು ನಾಶ ಮಾಡಿ ಅವರನ್ನು ವಂಚಿಸುವಂತಹ ದೈತ್ಯರನ್ನ ಹಿಮ್ಮೆಟ್ಟಿಸ್ತಾನಿವನು. ಗೆಳೆಯನಾದ ಈ ಭಗವಂತ ತನ್ನ ಗೆಳೆಯನಾದ ಜೀವನನ್ನ ಸಂಸಾರದಿಂದ ದಾಟಿಸ್ತಾನೆ. ಹೀಗದರದು ಒಟ್ಟಾರೆ ಅರ್ಥ. ಹೀಗೆ ವ್ಯಾಲ ಎಂಬ ಶಬ್ದಕ್ಕೆ ಕ್ರೂರವಾದಂತಹ ಒಂದು ಜೀವ, ಹುಲಿ ಸಿಂಹಗಳಂತೆ ಮಹಾಪರಾಕ್ರಮಿ ಅನ್ನುವಂತಹ ಅರ್ಥವೂ ಕೂಡ ಇದ್ದೇ ಇದೆ. ಆದ್ದರಿಂದ ಶತ್ರುಗಳನ್ನ ಆತ ಹೊಡೆದ ಓಡಿಸ್ತಾನೆ. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಆ ಅಲ ಎಂಬ ಧಾತುವಿಗೆ ತೀಕ್ಷ್ಣ ಅಂತ ಅರ್ಥ ಇದೆ, ಹಿನಸ್ತಿ ಅದನ್ನು ತಡೆಯುವವನು ಅಂತ ಅರ್ಥ ಇದೆ. ಈ ಎಲ್ಲ ಅರ್ಥಗಳು ಆ ವ್ಯಾಲ ಎಂಬ ಶಬ್ದದಿಂದ ಬರ್ತವೆ. ಅದು ಈ ಬೃಹತಿ ಮಂತ್ರದಿಂದಲೂ ಕೂಡ ಸ್ಪಷ್ಟವಾಗಿ ವ್ಯಕ್ತ ಆಗಿದೆ. ಹಾಗಾಗಿ ಈ ಮಂತ್ರಕ್ಕೂ ವ್ಯಾಲ ಎಂಬ ಶಬ್ದಕ್ಕೂ ಸಂಬಂಧ ಕಲ್ಪಿತ ಆಗಿದೆ. ಈ ವ್ಯಾಲ ಎಂಬ ಶಬ್ದಕ್ಕೆ ಭಗವಂತ ಆಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅದಕ್ಕಂತೆ ಅದನ್ನು ಹೊಂದಿಕೊಂಡೇ ಬಹುತೇಕ ನನ್ನ ಅರ್ಥವೂ ಇದೆ. ಆದರೆ ವ್ಯಾಲ ಎಂಬ ಶಬ್ದಕ್ಕೆ ಅವರು ಹೇಳಿರುವಂತಹ ಬೃಹತಿ ಮಂತ್ರ ಬೇರೆ ಇದೆ. ನ ಶಿವಾಸಹ ಆಯೋ ನಯತ್ಸಧಮ ಆರ್ಯಸ್ಯ ಗವ್ಯ ಸುಭ್ಯೋ ಅಜಗನ್ ಯುಧಾ ನೃನ್ ದುರಾಧ್ಯ ಅಜಿತಿಂ ಶ್ರೇವಯಂತಹ ಅಂತ ಬೇರೆ ಮಂತ್ರ ಇದೆ. ಅದರ ಅರ್ಥವನ್ನು ಮುಂದೆ ನೋಡೋಣ.
ಆದರೆ ಈ ಸದ್ಯ ನಾವು ನೋಡ್ತಾ ಇರೋ ಮಂತ್ರಕ್ಕೆ ಅವರೇನು ಈ ಹಿಂದೆನೇ ವ್ಯಾಖ್ಯಾನ ಮಾಡಿದ್ದಾರೆ, ಒಂದೆರಡು ಮಂತ್ರಗಳ ಹಿಂದೆ, ಅದನ್ನ ಈಗ ನಾವು ನೋಡಿದ್ದೇವೆ. ತನ್ನ ಭಕ್ತ ಶ್ರೇಷ್ಠನಾದ ಬ್ರಹ್ಮನಿಗೆ ಅವನು ಕಳೆದುಕೊಂಡ ವೇದಗಳನ್ನ ಮರಳಿ ಕೊಟ್ಟವನಿಗೆ ಭಗವಂತ ಅನ್ನೋ ಅರ್ಥವನ್ನ ಮಾಡಿದವರು ಈ ಭಗವಂತ ಆಚಾರ್ಯರೇ. ಆಲ ಅಂದ್ರೆ ತಂದು ಕೊಟ್ಟವನು, ವಿಶೇಷವಾಗಿ ಅದನ್ನು ಈ ಚತುರ್ಮುಖ ಬ್ರಹ್ಮನಿಗೆ ತಂದು ಮುಟ್ಟಿಸಿದವನು ಅಂತ ಅವರ ಅರ್ಥ. ಮುಂದೆ ಈ ವ್ಯಾಲ ಎಂಬ ಶಬ್ದಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಆ ಒಂದು ಕಠೋರವಾದಂತಹ ಉಗ್ರವಾದಂತಹ ರೂಪ, ಮತ್ತೆ ಅವನ ಅಲಂಕಾರನೂ ಹೌದು. ಈ ಜಗತ್ತಿಗೆಲ್ಲದಕ್ಕೂ ಕೂಡ ಆತ ಅಲಂಕಾರ ಪ್ರಾಯ ಅನ್ನೋದೇನು ಬಂದಿದೆ, ಅಲ ಎಂಬ ಶಬ್ದಕ್ಕೆ ಅಲಂಕಾರ ಅಂತಲೂ ಬಂದಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಉಲ್ಲೇಖಗಳನ್ನು ನೋಡೋಣ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ದ್ವಾದಶ ಸ್ತೋತ್ರದಲ್ಲಿ ಬಂದಿದೆ. ಎಲ್ಲ ದೇವತೆಗಳ ಗುಂಪಿಗೂ ಕೂಡ ಒಂದು ಸೊಬಗು ಬರುವುದು ಇವನಿಂದ. ಈ ಭಗವಂತನೇ, ಈ ಭೂಮಿ ನಿನ್ನ ಪಾದಗಳ ಚಿಹ್ನಗಳನ್ನು ಪಡೆದರೆ ಅದು ಶೋಭಿಸ್ತದೆ ಅಂತ ಮತ್ತೊಂದು ಕಡೆ ವರ್ಣನೆ ಮಾಡ್ತಾರೆ. ಅಯೋಗ್ಯರಾದವರಿಗೆ ತತ್ವಜ್ಞಾನಾದಿಗಳು, ಜ್ಞಾನಭಕ್ತಿ ವೈರಾಗ್ಯಾದಿಗಳು ಸಿಗದಂತೆ ಮಾಡ್ತಾನೆ ಅನ್ನೋ ಒಂದು ಅರ್ಥವೂ ಕಾಣಿಸ್ತದೆ. ಜಗತ್ ಸೃಷ್ಟಿಯಾದಿಗಳಿಗೆ ಇವನೇ ಪರ್ಯಾಪ್ತ, ಅದನ್ನು ಮಾಡಲಿಕ್ಕೆ ಇವನೇ ಅತ್ಯಂತ ಶ್ರೇಷ್ಠನಾದಂತಹ ಸಮರ್ಥನಾದಂತಹ ವ್ಯಕ್ತಿ. ಭಗವಂತ ಈ ಶುಭ ಫಲಗಳನ್ನು ಸ್ವೀಕಾರ ಮಾಡ್ತಾನೆ ಅಂತಿದೆ. ವಿಶಿಷ್ಟಾನ್ ವಿಷಯಾನ್ ಆಸಮಂತಾತ್ ಲೇಢಿ. ಲೇಢಿ ಅಂದ್ರೆ ಸ್ವೀಕರಿಸ್ತಾನೆ, ಆಸ್ವಾದನೆ ಮಾಡ್ತಾನೆ ಅಂತ ಅರ್ಥ. ಲೇಢಿ ಲೀಢ ಲಿಹಂತಿ ಅಂತ ಧಾತು, ಅದು ಲಿಹ ಆಸ್ವಾದನೆ ಅಂತ. ಅದರಿಂದ ವಿ ಅಂತ ಉಪಸರ್ಗ, ಆ ಲ ಹೀಗೆ ಬಿಟ್ಟು ಸೇರಿ ವ್ಯಾಲ ಅಂತ ಆಗಿದೆ. ಎಲ್ಲವನ್ನೂ ತಾನು ಒಳಗೆ ನಿಂತು ಆಸ್ವಾದನೆ ಮಾಡುವವನು ಅಂತ ಅದರ ಅರ್ಥ. ಆತ್ಮಾಂತರಾತ್ಮೇತಿ ಹರಿಹಿ ಏಕೈವ ದ್ವಿಧಾ ಸ್ಥಿತಃ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ. ಬೃಹತ್ ಸಂಹಿತಾದ ಒಂದು ಮಾತನ್ನ ಬ್ರಹ್ಮಸೂತ್ರ ಭಾಷ್ಯ 1:2:11 ಉದ್ಧರಿಸ್ತಾರೆ. ಆತ್ಮ ಅಂತರಾತ್ಮ ಎಂಬ ಎರಡು ರೂಪಗಳಿಂದ ಭಗವಂತ ಒಳಗಿದ್ದು ನಾವು ಮಾಡುವಂತಹ ಎಲ್ಲಾ ಕರ್ಮಗಳೇನಿವೆ, ಆ ಜೀವಾತ್ಮರು ಮಾಡಿದಂತಹ ಎಲ್ಲಾ ಕರ್ಮಗಳ ರಸವನ್ನ ಅವನು ಸ್ವೀಕಾರ ಮಾಡ್ತಾನೆ ಅಂತಲ್ಲಿ ವರ್ಣನೆ ಇದೆ. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್ ಅಂತ ಪದ್ಮಪುರಾಣದ ಮಾತು ಕೂಡ ಒಂದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1:2:11 ಉದ್ಧೃತ ಆಗಿದೆ. ಒಂದು ಸೂಚನೆ, ಯಾರಿಗಾದರೂ ಅನುಕೂಲ ಆದರೆ ನೀವು ಮಾಡಿಕೊಳ್ಳಬಹುದು. ಭಗವಂತನಿಗೆ ನೈವೇದ್ಯ ಮಾಡುವಾಗ ಈ ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸ ಹರಿಃ ಪಿಬೇತ್ ಆತ್ಮಾಂತರಾತ್ಮೇತಿ ಹರಿಹಿ ಅನ್ನುವ ಶ್ಲೋಕಗಳನ್ನ ಆ ಭಗವಂತ ಹೇಗೆ ನೈವೇದ್ಯ ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ವರ್ಣನೆ ಮಾಡಿದಂತಹ ಒಂದು ಪ್ರಸಂಗ, ಅದು ಒಂದು ಭಾಗ. ಅಂಥವನ್ನ ನೈವೇದ್ಯ ಕಾಲದಲ್ಲಿ ಹೇಳಬಹುದು. ನಾನೀಗಾಗಲೇ ಅದನ್ನು ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದೇನೆ. ಅಥವಾ ಇನ್ನೂ ಸಂಕ್ಷಿಪ್ತವಾಗಿ ವ್ಯಾಲ ಎಂಬ ಶಬ್ದವನ್ನು ಹೇಳಿದರೆ ಮತ್ತು ಅದು ಅರ್ಥವತ್ತೆ. ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಜನಾತ್ ಅಭೋಕ್ತ ಶುಭಭೋಕ್ತೃತ್ವಾತ್ ಭೋಕ್ತೇತ್ಯೇವಚ ತಂ ವಿದುಹು ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಮತ್ತು ಒಂದು ಮಾತಿದೆ. ನೈವೇದ್ಯ ಸಂದರ್ಭದಲ್ಲಿ ನಾವು ಹೇಳಬಹುದಾದ್ದು, ಅವನು ಭೋಕ್ತಾನೂ ಹೌದು ಅಭೋಕ್ತಾನೂ ಹೌದು. ಯಾಕೆಂದ್ರೆ ಅಶುಭವನ್ನು ಸ್ವೀಕಾರ ಮಾಡುವುದಿಲ್ಲ, ಆದ್ರಿಂದ ಅಭೋಕ್ತ, ಶುಭವನ್ನು ಸ್ವೀಕಾರ ಮಾಡುವುದರಿಂದ ಭೋಕ್ತ ಅಂತ ಅವನ ವರ್ಣನೆ ಇದೆ. ವ್ಯಾಲ ಎಂಬ ಶಬ್ದಕ್ಕೆ ಭಕ್ತರನ್ನ ತನ್ನ ಬಳಿಗೆ ಸ್ವೀಕಾರ ಮಾಡುವಂಥವನು, ಅವರಿಗೆ ಜ್ಞಾನವನ್ನು ಕೊಡುವವನು ಅನ್ನೋ ಅರ್ಥವನ್ನು ಕೂಡ ನಾವು ತಗೊಳ್ಬಹುದು. ವಯಸ್ಸು ಪರ್ಣ ಉಪಾಸೇ ದುರಿಂದ್ರಂ ಪ್ರಿಯಮೇಧ ಋಷಯೋ ನಾಧಮಾನಾಹ ಉಪಧ್ವಾಂತಮೂರ್ಣಿ ಪೂರ್ಧಿ ಚಕ್ಷು ಮುಮುಗ್ಧ್ಯಸ್ಮಾನ್ ನಿಧಯೇವ ಬದ್ಧಾನ್. ಋಗ್ವೇದದ ಒಂದು ಮಾತು. ಜ್ಞಾನಿಗಳು ಆ ಭಗವಂತನ ಬಳಿ ಸಾರಿದ್ರು, ನಮ್ಮ ಅಜ್ಞಾನವನ್ನು ಪರಿಹರಿಸು, ಸಂಸಾರದಿಂದ ನಮ್ಮನ್ನು ಉದ್ಧರಿಸು ಅಂತ ಕೇಳ್ಕೊಂಡ್ರು. ಅದರಂತೆ ಭಗವಂತ ಅವರಿಗೆ ಜ್ಞಾನವನ್ನು ಕೊಟ್ಟ ಅಂತಿದೆ. ಇದು ಭಾಗವತ ತಾತ್ಪರ್ಯದಲ್ಲೂ ಕೂಡ ಈ ಮಂತ್ರ ಉದ್ಧೃತ ಆಗಿದೆ. ಭಾಗವತ ತಾತ್ಪರ್ಯ 11:4-19 ಸುಪರ್ಣ ಋಷಯೋ ವ್ಯಾಸಂ ನಾಧಮಾನಾಯುಸದ ಧ್ವಾಂತಂ ನಿವಾರಯಾಸ್ಮಾಕಂ ಮುಮುಗ್ಧೀತಿ ಚ ವಾದಿನಃ. ಹೀಗೆ ಅಂಥ ಭಕ್ತರನ್ನ ಸ್ವೀಕಾರ ಮಾಡಿದವನು. ವಿ ಅಂದ್ರೆ ವಿಶಿಷ್ಟರಾದಂಥವ್ರು, ಅವರನ್ನ ಸ್ವೀಕಾರ ಮಾಡಿದವನು.
ವಯಃ ಅಂದ್ರೆ ವಿಹಿ ವಿ ವಯಃ, ಅದು ಇಕಾರಾಂತವಾದ ಶಬ್ದ, ಅದಕ್ಕೆ ಜ್ಞಾನಿಗಳು ಅಂತ ಅರ್ಥ. ಹೀಗೆ ವ್ಯಾಲ ಎಂಬ ಶಬ್ದ ಈ ಎಲ್ಲಾ ಅರ್ಥಗಳನ್ನು ಕೂಡ ವರ್ಣನೆ ಮಾಡ್ತದೆ. ವಿ ಅಂದ್ರೆ ವಿಶಿಷ್ಟರಾದಂತಹ ಮುಕ್ತರು, ಅವರಿಗೆ ಈತ ಆಸರೆ ಮನೆಯಾಗಿರುವಂಥವನು ಅನ್ನೋ ಅರ್ಥ ನಮಗೆ ಈ ವ್ಯಾಲ ಎಂಬ ಶಬ್ದದಿಂದ ಗೊತ್ತಾಗ್ತದೆ. ವ್ಯಾಲ ಎಂಬ ಶಬ್ದಕ್ಕೆ ವಿಷಯ ಪದಾರ್ಥಗಳನ್ನು ಆಸ್ವಾದನೆ ಮಾಡುವವನು ಅನ್ನೋ ಅರ್ಥವನ್ನು ನಾವು ಈಗಾಗಲೇ ನೋಡಿದ್ವಲ್ಲ, ಒಂದು ಸಂಗ್ರಹದ ಪುಸ್ತಕದಲ್ಲಿದ್ದನ್ನು ಹೇಳಿದೆ ನಾನು. ಅದನ್ನು ಸಗ್ರಿ ರಾಘವೇಂದ್ರಾಚಾರ್ಯರು ಬರೆದಂಥ ಸಂಗ್ರಹದಲ್ಲಿದ್ದದ್ದು. ಈ ಅರ್ಥವನ್ನು ಮೂಲತಃ ಲಕ್ಷಾಲಂಕಾರದಲ್ಲಿ ವಾದಿರಾಡಿ ಸ್ವಾಮಿಗಳು ಹೇಳಿದ್ದಾರೆ. ವಿ ವಿಶಿಷ್ಟಾನ್ ವಿಷಯಾನ್ ಆಸಮಂತಾತ್ ಲೇಢಿ ಲಿಹ ಆಸ್ವಾದನೆ ಅಂತ. ಮತ್ತೆ ವಿಶಿಷ್ಟವಾದಂತಹ ಪ್ರಕಾಶ ಇದ್ದವನು, ಲಸ ಪ್ರಕಾಶನೆ ಅಂತ ಧಾತು ಇದೆ. ಆ ದೃಷ್ಟಿಯಿಂದ ವಿಶಿಷ್ಟವಾದ ಪ್ರಕಾಶ ಇದ್ದವನು ಅನ್ನೋ ದೃಷ್ಟಿಯಿಂದಲೂ ಅವನನ್ನು ನಾವು ವ್ಯಾಲ ಅಂತ ಹೇಳಬಹುದು. ಇದು ವಾದಿರಾಡಿ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ನಮಗೆ ತಿಳಿಸುವಂತಹ ಅರ್ಥಗಳು. ಮುಂದೆ ವ್ಯಾಲ ಎಂಬ ಶಬ್ದಕ್ಕೆ ಶೇಷನಾಗನಲ್ಲಿ ಅಂತರ್ಗತನಾದವನು ಅನ್ನೋ ಅರ್ಥವನ್ನು ಕೆಲವರು ವ್ಯಾಖ್ಯಾನಕಾರರು ಹೇಳ್ತಾರೆ. ಸರ್ಪದಂತೆ ಅಥವಾ ಮದಿಸಿದ ಆನೆಯಂತೆ ಯಾವ ಭಗವಂತನನ್ನು ಹಿಡೀಲಿಕ್ಕಾಗುವುದಿಲ್ವೋ, ದುರ್ಗ್ರಾಹ್ಯನೋ ಅಂಥ ಭಗವಂತ ಅನ್ನೋ ಅರ್ಥವನ್ನು ಶಾಂಕರ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಒಟ್ಟು ಕೋಶಗಳಲ್ಲಿ ಈ ವ್ಯಾಲ ಎಂಬ ಶಬ್ದಕ್ಕೆ ಹುಲಿ ಮತ್ತೆ ಚಿರತೆ, ಮದಿಸಿದ ಆನೆ, ಸರ್ಪ ಇತ್ಯಾದಿ ಎಲ್ಲ ಅರ್ಥಗಳು ಕೂಡ ಕಾಣ್ತವೆ. ವ್ಯಾಲ ಅಂದ್ರೆ ಜ್ಞಾನಿಗಳನ್ನ ಅವರಿಗೆ ಅಭಯ ಪ್ರದಾನ ಮಾಡಿ ತನ್ನ ಬಳಿಗೆ ಸ್ವೀಕಾರ ಮಾಡುವವನು, ಅವರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸುವಂಥವನು. ಹೀಗೆ ಜ್ಞಾನಿಗಳನ್ನು ಸ್ವೀಕಾರ ಮಾಡುವವನು ಅನ್ನೋ ಅರ್ಥವನ್ನ ಪರಾಶರ ಭಟ್ಟರು ವರ್ಣನೆ ಮಾಡ್ತಾರೆ. ಭಕ್ತರಿಗೆ ಯಾವತ್ತು ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸುವಂಥವನು, ಮತ್ತೆ ಕೌಸ್ತುಭಾದಿ ಭೂಷಣಗಳಿಂದ ಭೂಷಿತನಾದವನು, ಶತ್ರುಗಳನ್ನು ತಡೆ ಹಿಡಿಯುವವನು, ಜಗತ್ತಿನ ಕ್ಷಯವನ್ನ ಪ್ರಳಯವನ್ನು ಮಾಡುವಂಥವನು, ವಿಶೇಷ ಪ್ರಕಾಶವುಳ್ಳವನು ಅನ್ನೋ ಅರ್ಥವನ್ನು ಸತ್ಯಸಂಧ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ವ್ಯಾಲಃ ವಿ ಆಂಗ್ ಪೂರ್ವಾತ್ ಅಡ ಉದ್ಯಮ ಇತಿ ಧಾತೋಹ. ವ್ಯಾಲಃ ಯಾವತ್ತು ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸುವುದೇ ಅವನಿಗೊಂದು ಪ್ರಧಾನವಾದ ಉದ್ಯೋಗ. ಪೀನವೃತ್ತಾಹ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಭಗವಂತನ ತೋಳುಗಳ ಮುಖ್ಯ ಕಾರ್ಯ ಏನು? ಈ ಜಗತ್ತನ್ನು ರಕ್ಷಣೆ ಮಾಡುವುದೇ ಅಂತ ದ್ವಾದಶ ಸ್ತೋತ್ರದಲ್ಲಿ ಕೇಳಿ ಬರ್ತದೆ. ಎಲ್ಲ ಅಲಂಕಾರಗಳ ಕೌಸ್ತುಭಾದಿ ಅಲಂಕಾರಗಳ ಸಮೂಹವನ್ನ, ಕೌಸ್ತುಭಾದಿಕಂ ವಿಶೇಷೇಣ ಯಸ್ಯ ಅಸ್ತಿ ಸಹ ವ್ಯಾಲಃ. ಸೃಷ್ಟಿಗೆ ಇವನು ಪರ್ಯಾಪ್ತ, ಸೃಷ್ಟಿ ಪಾಲನ ನಾಶಗಳನ್ನು ಮಾಡುವುದರಲ್ಲಿ ಇವನೇ ಪರ್ಯಾಪ್ತೋ ಭವತೀತಿವಾ, ಶತ್ರುನ್ ವಾರಯತೀತಿವಾ, ವಿಶೇಷೇಣ ಆಸವಂತ ಜಗತಃ ಕ್ಷಯ ಯಸ್ಮಾದಿತಿವಾ, ಜಗತ್ತಿನ ಕ್ಷಯವನ್ನು ಮಾಡುವವನು ಅಂತ ಅರ್ಥವನ್ನು ಕೂಡ ಅಲ್ಲಿ ಕೇಳಿ ಬರಬಹುದು. ರಸ ಪ್ರಕಾಶನೆ ಅಂತ ಧಾತು ಇದೆ, ಅದರ ಪ್ರಕಾರ ಶೋಭಿಸುವನು ಅನ್ನೋ ಅರ್ಥವನ್ನು ಕೂಡ ಆ ವ್ಯಾಲ ಎಂಬ ಶಬ್ದಕ್ಕೆ ಸತ್ಯಸಂಧ ಸ್ವಾಮಿಗಳು ಹೇಳ್ತಾರೆ. ಹೀಗೆ ನಮ್ಮ ಸಾಧನೆಯಲ್ಲಿ ನಮಗೆ ಜ್ಞಾನಿಗಳನ್ನು ಸ್ವೀಕಾರ ಮಾಡ್ತಾನೆ, ಅಜ್ಞಾನಿಗಳನ್ನು ಸ್ವೀಕಾರ ಮಾಡ್ತಾನೆ. ಬನ್ನಿ ನೀವು ನನ್ನವರು, ನನ್ನ ಬಳಿಗೆ ಬನ್ನಿ ಅಂತ ಅವರನ್ನು ಸ್ವೀಕಾರ ಮಾಡ್ತಾನೆ. ಹಾಗೆ ಸ್ವೀಕಾರ ಮಾಡಿ ಅವರಿಗೆ ಮುಕ್ತಿಯಲ್ಲಿ ಮತ್ತೆ ತನ್ನ ಪಟ್ಟಣದಲ್ಲಿ ತನ್ನ ಸಮೀಪಕ್ಕೆ ಕರ್ಕೊಳ್ತಾನೆ. ಈ ಎಲ್ಲ ಅರ್ಥಗಳು ಕೂಡ ಅಲ್ಲಿವೆ. ಅವರನ್ನು ತನ್ನವರನ್ನು ಸ್ವೀಕಾರ ಮಾಡ್ತಾನೆ, ಅವ್ರಿಗೆ ಬಂದಿರುವಂತಹ ವಿಘ್ನಗಳನ್ನು ತಡೆಗಟ್ತಾನೆ, ದುಷ್ಟ ಶಕ್ತಿಗಳನ್ನು ಹೊಡೆದೋಡಿಸ್ತಾನೆ, ಮತ್ತೆ ಅವನು ಮುಕ್ತಿಯಲ್ಲಿ ಅವರಿಗೆ ಆಶ್ರಯ ಕೊಡ್ತಾನೆ. ಇವಿಷ್ಟು ಅರ್ಥಗಳು ವ್ಯಾಲ ಎಂಬ ಶಬ್ದದಿಂದ ಬರ್ತವೆ. ಈ ಚತುರ್ಮೂರ್ತಿಗಳು ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧ ಅಂತ ಏನು 4 ರೂಪಗಳಿವೆ. ಅದರಲ್ಲಿ ಒಂದಾದಂತಹ ಸಂಕರ್ಷಣ ಎಂಬ ರೂಪ, ಅದು ಜಯ ಅನ್ನುವ ಲಕ್ಷ್ಮೀದೇವಿಗೆ ಪತಿಯಾದಂತಹ ರೂಪ. ಹರಿಕಥಾಮೃತ ಸಾರದ 19ನೇ ಸಂಧಿ, ಅದು ಸ್ತೋತ್ರ ಸಂಧಿ ಅಥವಾ ಕರ್ಮ ವಿಮೋಚನ ಸಂಧಿ ಅಂತ ಕರೆಸ್ಕೊಂಡಿದೆ. ಅಲ್ಲಿ ಮೂಲ ರೂಪ ನಾರಾಯಣನು ಮಾಯಾಲೋಲ ಅನಂತ ಅವತಾರ ನಾಮಕ ವ್ಯಾಲ ರೂಪ ಜಯಾರಮಣ ಆವೇಶ ಎನಿಸುವನು ಅಂತ ಬಂದಿದೆ. ಜಯಾಪತಿಯಾದಂತಹ ಭಗವಂತನ ಸಂಕರ್ಷಣ ರೂಪ ಸರ್ಪದಂತೆ ಇದೆ, ಸರ್ಪದ ಆಕಾರ ಇದ್ದದ್ದು.
ಅದು ಈ ಆದಿಶೇಷನಲ್ಲಿ ಆವಿಷ್ಟ ಆಗಿದೆ. ಆದ್ರಿಂದ ಅವನನ್ನು ಕೂಡ ಸಂಕರ್ಷಣ ಅಂತ ಹೇಳ್ತಾರೆ. ಆದಿಶೇಷನಿಗೂ ಕೂಡ ಸರ್ಪರೂಪ ಇರುವುದು ಗೊತ್ತಿದ್ದೇ ಇದೆ. ಅವನಲ್ಲಿ ಆವಿಷ್ಟವಾಗಿರುವ ರೂಪವೇ ಆ ಭಗವಂತನ ಆ ಸರ್ಪ ರೂಪ ಅಂತ ತಿಳ್ಕೊಳ್ಬೇಕು. ಈ 4 ರೂಪಗಳ ಉಪಾಸನೆ ಅಂತ ಅನ್ನೋದು ಎಲ್ಲ ಜ್ವರಗಳನ್ನು ಪರಿಹಾರ ಮಾಡಬೇಕಾದಂತಹ ಒಂದು ರೂಪ ಅಂತ ಹರಿವಂಶದ ಶ್ಲೋಕವೊಂದನ್ನ ನಾನು ಅವಾಗ ಹೇಳಿರ್ತೀನಿ, ತಾವೆಲ್ಲ ಅದನ್ನು ಗಮನಿಸಿರ್ತೇವೆ. ಆದ್ಯಂತವಂತಃ ಕವಯಃ ಪುರಾಣಾಃ ಸೂಕ್ಷ್ಮ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಹ. ಪ್ರದ್ಯುಮ್ನ ಸಂಕರ್ಷಣ ಅಂತಲ್ಲಿ ಬಂದಿದೆ. ನಮಗೆ ಬಂದಿರುವಂತಹ ಎಲ್ಲಾ ಥರದ ದೈಹಿಕ ಮಾನಸಿಕ ಜ್ವರಗಳನ್ನೆಲ್ಲ ಈ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ವಾಸುದೇವ ಅನ್ನುವ 4 ರೂಪಗಳು ತಡೆದು ಹಾಕಲಿ ಅಂತ ಹರಿವಂಶದಲ್ಲಿ ಉಲ್ಲೇಖ ಕಂಡಿದೆ. ಈ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ 4 ರೂಪಗಳು ಅದನ್ನು ಮಾಡಬೇಕು. ಅದರಲ್ಲಿ ಈ ಸಂಕರ್ಷಣ ಎಂಬ ರೂಪ ಅದು ವ್ಯಾಲ ರೂಪದಿಂದ ಇದೆ. ವ್ಯಾಲ ಎಂಬ ಶಬ್ದಕ್ಕೆ ಈಗಾಗಲೇ ತಡೆದು ನಿಲ್ಲಿಸುವವನು ಅನ್ನೋ ಅರ್ಥ ಇರುವುದನ್ನು ನಾವು ನೋಡೇ ಇದ್ದೇವೆ. ದುಷ್ಟ ಶಕ್ತಿಗಳನ್ನು ತಡೆದು ನಿಲ್ಲಿಸುವವನು, ದುಷ್ಟ ರೋಗಗಳನ್ನು ಕೂಡ ತಡೆದು ಹಿಡಿದು ನಿಲ್ಲಿಸುವಂಥವನು. ಹೀಗೆ ಪ್ರಸ್ತುತ ಸಂದರ್ಭದಲ್ಲಿ ದೈಹಿಕವಾಗಿ ನಮ್ಮನ್ನು ಪೀಡಿಸ್ತಾ ಇರುವಂತಹ ಎಲ್ಲ ರೋಗಗಳನ್ನ, ಮಾನಸಿಕವಾಗಿ ನಮ್ಮ ರೋಗಗಳಾದಂತಹ ಅಜ್ಞಾನ, ಅಶ್ರದ್ಧ ಮೊದಲಾದಂಥ ರೋಗಗಳನ್ನ ಭಗವಂತನ ವ್ಯಾಲ ಎಂಬ ರೂಪ, ಅದು ಜಯಾಪತಿ, ನಮಗೆ ಜಯ ಸಿಗಬೇಕಾದದ್ದು ಆ ಲಕ್ಷ್ಮೀದೇವಿಯ ಜಯ ಎಂಬ ರೂಪದ ಪತಿಯಾದಂಥ ಈ ಭಗವಂತನ ಅನುಗ್ರಹದಿಂದ. ಅವನು ಮುಕ್ತಿಯಲ್ಲಿ ನಮಗೆ ಜಯವನ್ನ ಕೊಟ್ಟು, ನಮ್ಮ ಸಾಧಕರ ಜೀವನದಲ್ಲಿ ಒಟ್ಟಾರೆ ಜಯ ಅಂದ್ರೆ ಸಂಸಾರವನ್ನು ಗೆಲ್ಲುವುದೇ ದೊಡ್ಡ ಜಯ. ಆ ಜಯವನ್ನ ಆತ ಕೊಡಬೇಕು. ಜಯಾಪತಿಯಾದಂಥ ವ್ಯಾಲ ನಮಗದನ್ನು ಕೊಡಬೇಕು. ಈ ಜಗತ್ತಿನಲ್ಲಿಯೂ ಕೂಡ ನಮ್ಮ ದೇಹ ಮನಸ್ಸುಗಳನ್ನು ಪೀಡಿಸುವಂತಹ ರೋಗ ಜ್ವರಗಳನ್ನು ಆತ ನಿವಾರಿಸಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಬೇಕಾದಂತಹ ಒಂದು ಉತ್ತಮವಾದಂತಹ ಶಬ್ದ ವ್ಯಾಲ ಎಂಬ ಶಬ್ದ. ವಿ ಪಕ್ಷಿ ಪರಮಾತ್ಮನೋ ಅಂತ ಇರುವುದರಿಂದ ವಿ ಅಂದ್ರೆ ಗರುಡ. ಆ ಗರುಡನನ್ನ ತನ್ನ ವಾಹನವನ್ನಾಗಿ ಸ್ವೀಕಾರ ಮಾಡಿ ಗರುಡ ವಾಹನನಾಗಿರುವ ಅನ್ನುವ ಅರ್ಥವು ವ್ಯಾಲ ಎಂಬ ಶಬ್ದಕ್ಕಿದೆ. ಅಲ್ಲಿಗೆ ಈ ವ್ಯಾಲ ಎಂಬ ಶಬ್ದದ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರದ ಶ್ರವಣವು ಕೂಡ ಸಮಾಪ್ತವಾಗಿದೆ.